ಹೆಲೋ ಬೆಸ್ಟೀಸ್, ಹ್ಯಾಪಿ ನವರಾತ್ರಿ. ಇವತ್ತಿನ ನಮ್ಮ ಪ್ರಸಾದ ರವೆ ಕೇಸರಿ. ಫಸ್ಟ್ ಒಂದು ಪ್ಯಾನ್ನಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಡ್ರೈ ನಟ್ಸ್ ಫ್ರೈ ಮಾಡ್ಕೋಬೇಕು. ಡ್ರೈ ನಟ್ಸ್ ಗೋಲ್ಡನ್ ಕಲರ್ ಬಂದ ಮೇಲೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಪ್ಯಾನ್ನಲ್ಲಿ 2 ಸ್ಪೂನ್ ತುಪ್ಪ ಹಾಕಿ 1 ಕಪ್ ರವೆ ಹಾಕಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ 3-4 ನಿಮಿಷ ಆದ ನಂತರ ಒಳ್ಳೆ ಸ್ಮೆಲ್ ಬರುತ್ತೆ. ರವೆ ಫ್ರೈ ಆದ ನಂತರ ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ನಲ್ಲಿ 2 ಕಪ್ ನೀರು ಹಾಕಿ ಬಾಯ್ಲ್ ಆದ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ರವೆ ಹಾಕಿ ಬಾಯ್ಲ್ ಮಾಡಿ ಸಣ್ಣ ಫ್ಲೇಮ್ನಲ್ಲೇ ಸ್ವಲ್ಪ ಹತ್ರಕ್ಕೆ ಬಂದ ತಕ್ಷಣವೇ 1 ಕಪ್ ಶುಗರ್ ಹಾಕಿ ಶುಗರ್ ಎಲ್ಲ ಕರಗಿ ರವೆ ಮತ್ತು ಹತ್ರಕ್ಕೆ ಬಂದ ತಕ್ಷಣವೇ ಸ್ಯಾಫ್ರಾನ್ ಹಾಕಿ, ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಹಾಕಲ್ಲ, ಸ್ಯಾಫ್ರಾನ್ ಹಾಕಿದರೂ ಚೆನ್ನಾಗಿರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. 1 ಪಿಂಚ್ ಅಷ್ಟು ಹಾಕಿದರೆ ಸಾಕು. ಇದೆಲ್ಲ ಮಿಕ್ಸ್ ಮಾಡಿದ ನಂತರ 1 ಪಿಂಚಷ್ಟು ಏಲಕ್ಕಿ ಪೌಡರ್ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು 2-3 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇನ್ನು ಫೈನಲ್ ಆಗಿ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ನಟ್ಸ್ ಹಾಕಿ ಇಷ್ಟೇ ಸಿಂಪಲ್ ಆಗಿರುವಂಥ ರವೆ ಕೇಸರಿ ರೆಡಿ. ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಟರೆ ಆಯಿತು. ನೀವೂ ಈ ಸಿಂಪಲ್ ಆಗಿರುವಂಥ ರವೆ ಕೇಸರಿ ಟ್ರೈ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.